ಶ್ರೀರಾಮ ಸಮರ್ಥ. ಪ್ರಶ್ನೆ 10. ಸಾಧನೆಗಳ ಮರ್ಮ. ನಾನು ನನ್ನದೆಂಬ ತೊರೆದು ಬಂಧನವನ್ನು ಶುದ್ಧ ಜ್ಞಾನದಲ್ಲಿ ಕಳೆಯಬೇಕು. ಎಲ್ಲ ಕಾಲವನ್ನು ಯಾವಾಗಲೂ ನಿರೀಕ್ಷರಾಗಿರಬೇಕು. ಮನಸ್ಸನ್ನು ಸುಟ್ಟು ಸ್ವಸ್ಥ ಕುಳಿತುಕೊಂಡಿರಬೇಕು. ನಮ್ಮ ಸ್ವರೂಪದಲ್ಲಿ ಸೇರಿ ಹೋಗಿರಬೇಕು. ವಾಸನೆಯ ಬೀಜ ಸುಟ್ಟು ಆತ್ಮಜ್ಞಾನ ಹೊಂದಿರಬೇಕು. ಇಂಥವನು ಹೊಂದಿ ಬರುವುದಿಲ್ಲ ಮತ್ತೊಂದು ಜನ್ಮವೆನ್ನಬೇಕು. ಪ್ರಶ್ನೆ 11. ಭಗವಂತನ ನಾಮ ಹೇಗೆ ತೆಗೆದುಕೊಳ್ಳಬೇಕು? ಉತ್ತರ: ವೈಖರಿಯು ಸುಮ್ಮನಿರಬಾರದು. ಒಂದು ಕ್ಷಣ ಕಾಮಕ್ರೋಧಗಳದ್ದು ತೆಗೆದುಕೊಳ್ಳಬೇಕು. ಪ್ರಾಣ ಅನಂತರ ವಾಲ್ಮೀಕಿಯ ಸಾರ, ಪ್ರಹ್ಲಾದನ ಆಧಾರ, ಮಾರುತಿಯ ನಿರ್ಧಾರ, ಶಿವನ ಭಾವಶೋಧದ ಸಾರಾಸಾರ, ವಿಶ್ವಜನನಿ ಪಾರ್ವತಿಯು ಮಾಡಿ ನೇಮ. ಇದನ್ನೇ ಜಪಿಸುವಳು ರಾಮ ರಾಮ ರಾಮ. ನಿಷ್ಕಾಮಗೊಳಿಸಿ ಮನಸ್ಸನ್ನು ಪರಾದಿಂದ ವೈಖರಿವರೆಗೆ ಮಾಡಬೇಕು. ರಾಮ ಚಿಂತನೆಯನ್ನು ತಿಳಿಯಬೇಕು ಮುಖ್ಯ ಸಾಧನವನ್ನಾಗಿ. ಇದನ್ನು ವೈಖರಿಯಲ್ಲಿ ಆಗಬಾರದು. ರಾಮನಾಮದ ಖಂಡನ ಹೋಗಗೊಡಬಾರದು ಎಲ್ಲಿಯೂ ನಮ್ಮ ಮನ. ಇದೇ ಇರುವುದು ಪರಾವಾಣಿಯ ಅಧಿಷ್ಠಾನ. ರಾಮನಾಮವನ್ನು 2 ಅಕ್ಷರವೆಂದು ತಿಳಿಯಿರಿ. ಗುರುಮುಖದಿಂದ ಅದನ್ನು ಅರಿತುಕೊಳ್ಳಿರಿ. ಸದ್ಗುರುಗಳ ಕೃಪೆಯಿಂದ ಅನನ್ಯ ಬ್ರಹ್ಮಚೈತನ್ಯ ಹೇಳಿದನು ಅತಿ ದೀನ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.